ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ವಿಶ್ವಾವಸು ಸಂವತ್ಸರಸ್ಯ ಜ್ಯೇಷ್ಠಮಾಸ ಶುಕ್ಲಪಕ್ಷ ಗ್ರೀಷ್ಮ ಋತು ಉತ್ತರಾಯಣ ಶನಿವಾರ ದ್ವಾದಶಿ ಚಿತ್ತಾ ನಕ್ಷತ್ರ ವಣಿಜ ವರಿಯಾನ್ ಯೋಗ ಭವ ಕರ್ಣ. ಇದು ಇವತ್ತಿನ ಪಂಚಾಂಗ. ವಿಶೇಷವಾಗಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ದೇಹಾರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗತಕ್ಕಂಥದ್ದು, ಆರೋಗ್ಯದಲ್ಲಿ ಅನುಕೂಲ, ಚೇತರಿಕೆ, ಸುಧಾರಣೆ ಆಗತಕ್ಕಂಥದ್ದು. ಹಾಗೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಮತ್ತು ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಶಿವಶಕ್ತಿಯರ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಒಳಿತನ್ನು ಕಾಣಬಹುದು. ಇನ್ನು ವೃಷಭ ರಾಶಿ, ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಸಾಲ ಬಾಧೆ, ಸಾಲಕ್ಕೆ ಸಂಬಂಧಪಟ್ಟಂಥ ಇವತ್ತಿನ ದಿವಸ ನಾವು ಯಾವುದೇ ರೀತಿಯಾದಂಥ ವಸ್ತುಗಳನ್ನು ತೆಗೆದುಕೊಳ್ಳುವುದು ಅಥವಾ ಕೊಡತಕ್ಕಂಥದ್ದು ಇದು ಯಾವುದೂ ಕೂಡ ನಾವು ಮಾಡಬಾರ್ದು. ಗಂಟಲಿಗೆ ಸಂಬಂಧಪಟ್ಟಂತೆ ಸಮಸ್ಯೆ, ಗಂಟಲು ಬೇನೆ ಇತ್ಯಾದಿ. ಯಾಕಂದರೆ ನಾವು ಇವತ್ತು ಈ ಒಂದು ವಾತಾವರಣದಲ್ಲಿ ಬಿಸಿ ನೀರನ್ನೇ ನಾವು ಆದಷ್ಟು ಉಪಯೋಗಿಸ್ತಕ್ಕಂಥದ್ದು. ಚಂಡೀ ಕವಚ ಪಠಣವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ವೃತ್ತಿಯಲ್ಲಿ ಮಾನಸಿಕವಾದಂಥ ಒತ್ತಡ ಇರತಕ್ಕಂಥದ್ದು, ಸಹೋದರರಿಂದ ಅನುಕೂಲ ಸಿಗತಕ್ಕಂಥದ್ದು. ಅಕ್ಕಿ ಮತ್ತು ಉದ್ದನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ, ಹಾಗೆ ಹೊಸ ಅವಕಾಶ ಸಿಗತಕ್ಕಂಥದ್ದು. ಹಿಂದೆ ನಾವು ಏನು ಮಾಡಿದ್ದೇವೆಯೋ ಅಥವಾ ಏನೋ ಕಳ್ಕೊಂಡಿದ್ದಿದ್ರೆ ಇವತ್ತಿನ ದಿವಸ ಅವೆಲ್ಲವೂ ಕೂಡ ಸಿಗತಕ್ಕಂಥದ್ದು. ಅಥವಾ ನಮ್ಮ ಮನಸ್ಸಿನಲ್ಲೂ ಕೂಡ ವಿಶೇಷವಾದಂಥ ಬದಲಾವಣೆ ಇರತಕ್ಕಂಥದ್ದು. ಯಾಕಂದರೆ ಇದು ಎಲ್ಲವೂ ಕೂಡ ಕರ್ಮದಿಂದ ಬರತಕ್ಕಂಥದ್ದು. ನಾವು ಯಾವ ರೀತಿ ಹಿಂದೆ ಪೂರ್ವಜನ್ಮದ ಕರ್ಮದ ಕಾರಣದಿಂದ ನಮಗೆ ನೋವು ಮತ್ತು ನಲಿವುಗಳು ಬರತಕ್ಕಂಥದ್ದು. ಹಾಗೆ ಗ್ರಾಮ ದೇವತಾ ದರ್ಶನದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ, ಸಹೋದರರಲ್ಲಿ ಮನಸ್ತಾಪ ಆಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಆಸ್ತಿ ವಿಚಾರ ಇರ್ಬೋದು ಅಥವಾ ಬೇರೆ ಯಾವುದೇ ವಿಚಾರವನ್ನು ಕೂಡ ಇವತ್ತಿನ ದಿವಸ ನಾವು ಮಾತಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು, ಯಾವುದೇ ರೀತಿ ವಿಚಾರ ಇರ್ಬೋದು, ಅದನ್ನು ನಾವು ಇವತ್ತು ಹೇಳಲಿಕ್ಕೆ ಹೋಗಬಾರ್ದು. ನಮಗೆ ಏನೇ ಬಂದರೂ ಅಥವಾ ಏನೇ ಹೇಳಬೇಕು ಅಂತ ಕಂಡರೂ ಕೂಡ ನಾವು ಮೌನವಾಗಿ ಇವತ್ತಿನ ದಿವಸ ಇದ್ದುಬಿಟ್ರೆ ನಾಳೆ ದಿವಸ ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ವಿದ್ಯಾರ್ಥಿಗಳಿಗೆ ತೊಂದರೆ ಬರತಕ್ಕಂಥದ್ದು. ಯಾಕಂದರೆ ಯಾವುದೇ ರೀತಿಯ ವಾತಾವರಣದ ವಿಚಾರದಲ್ಲಿ ವ್ಯತ್ಯಾಸ ಆಗಿರಬಹುದು ಅಥವಾ ಬೇರೆ ಯಾವುದೇ ಓದಿನ ವಿಚಾರದಲ್ಲಿ ಸ್ವಲ್ಪ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಶಾರದಾಂಬ ಸ್ಮರಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ತುಲಾರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಉದರ ಬಾಧೆ, ನಾವು ಊಟವನ್ನು ಮಾಡಿದಾಗ ಅಥವಾ ಯಾವುದೇ ರೀತಿ ತಿಂಡಿ ತಿನಿಸುಗಳನ್ನು ತಿನ್ನುವಾಗ ಆದಷ್ಟು ನಾವು ಕರಿದ ಪದಾರ್ಥಗಳನ್ನು ಇವತ್ತು ಆದಷ್ಟು ಸೇವನೆ ಮಾಡಲೇಬಾರದು. ಆದ್ದರಿಂದ ವಿಶೇಷವಾಗಿ ದುರ್ಗಾದೀಪ ನಮಸ್ಕಾರ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ಕಣ್ಣಿನ ಬಾಧೆ, ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗತಕ್ಕಂಥದ್ದು. ಮಕ್ಕಳಿಂದ ಕಿರಿಕಿರಿ ಆಗತಕ್ಕಂಥದ್ದು, ಮಾನಸಿಕವಾಗಿ ಒತ್ತಡ ಬರತಕ್ಕಂಥದ್ದು. ಅಮ್ಮನವರಿಗೆ ಬಿಳಿ ಪುಷ್ಪವನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ, ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು ಮತ್ತು ವೃತ್ತಿಯಲ್ಲಿ ಶತ್ರುಗಳ
ಬಾಧೆ ಇರತಕ್ಕಂಥದ್ದು, ಶ್ವಾಸಕೋಶದ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮಕರ ರಾಶಿ, ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು, ಮತ್ತು ಪೆಟ್ರೋಲ್ ಉದ್ಯಮದವರಿಗೂ ಕೂಡ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿ, ಆಹಾರ ಅಥವಾ ನೀರಿನಿಂದ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ, ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ನಾಗ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ, ಧನ ಲಾಭ ಆಗತಕ್ಕಂಥ ಸಾಧ್ಯತೆ, ಕುಟುಂಬದ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ನಷ್ಟ ಮತ್ತು ಕಷ್ಟಗಳು ಆಗತಕ್ಕಂಥ ಸಾಧ್ಯತೆ. ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.